ಯಾರು ಇಲ್ಲಿ ನೋಡಿಲ್ಲ ತಾನೆ? ಯಾರು ನೋಡ್ಬಾರ್ದು ಅಂತಾನೆ ಮನೆಯಿಂದ ಇಷ್ಟು ದೂರ ಬಂದು ನಿಂತಿರೋದು. ಅಲ್ಲ ವಿಶಾಖ, ನೀನ್ ಮಾಡ್ತಿದ್ಯಾ? ನಿನ್ನ ನೋಡೋದಕ್ಕೆ ಬಂದೆ. ನನ್ನ ನೋಡಕ? ಅಲ್ಲ, ನೀನ್ ಲಾಡ್ಜ್ ಅಲ್ಲೇ ಇರ್ಬೋದಿತ್ತಲ್ಲ. ನಾನೀಗ ಲಾಡ್ಜ್ ಅಲ್ಲಿ ಇಲ್ಲ ರಾಧಿಕಾ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ. ಲಾಡ್ಜ್ ಅಲ್ಲಿ ಏನ್ ಹೇಳ್ತಿದ್ಯಾ ವಿಶಾಖ? ಹೌದು ರಾಧಿಕಾ, ನೀನೇನೋ ನನಗೆ ಕೇಳ್ದೆ ಬಂದ್ಬಿಟ್ಟೆ. ಆಮೇಲೆ ಅಲ್ಲಿ ಏನಾಯ್ತು ಗೊತ್ತಾ? ವಿಶಾಖ್ ಅನ್ನೋ ರೂಮ್ ಮಾಡಿದಾರ ನೋಡಿ ಸರ್. ವಿಶಾಖ್ ಅನ್ನೋ ಹೆಸರಲ್ಲಿ ಯಾವುದೇ ರೂಮ್ ಬುಕ್ ಆಗಿಲ್ಲ. ಹಲೋ ರಾಧಿಕಾ. ಚಂಪಾ ಹೇಳಿದ್ಲು ನೀವ್ ಇಲ್ದೇದಾಗ ಯಾರೋ ಪದೇ ಪದೇ ಫೋನ್ ಮಾಡ್ತಾ ಇದ್ರಂತೆ. ಎಷ್ಟೆಲ್ಲ ಆಯ್ತು ರಾಧಿಕಾ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಸತ್ಯ, ನಿನ್ ಪ್ರಾಣಕ್ಕೇನು ಅಪಾಯ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು. ವಿಶಾಖ, ನೀನೇನಾದ್ರೂ ಈಗ ಮನೆ ಒಳಗಡೆ ಬಂದ್ರೆ ಅಜ್ಜಿ ನಿನ್ ಮೇಲೆ ಕೋಪ ಮಾಡ್ಕೋತಾರೆ. ನೀ ಸುಮ್ನೆ ಬಯಸ್ಕೋತೀಯ ವಿಶಾಖ. ಒಂದ್ ಕೆಲ್ಸ ಮಾಡು, ನೀನು ಹೋಟೆಲ್ ರೂಮ್ಗೆ ವಾಪಸ್ ಹೊರಟೋಗು. ನೋಡು, ನಾವಿಬ್ರು ಸೇರಿ ರೌಡಿಗಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾಯ್ತು, ಸರಿನಾ? ಬೇಡ ರಾಧಿಕಾ, ರೌಡಿಗಳ ಗ್ಯಾಂಗ್ ಎಷ್ಟು ದೊಡ್ಡದಿದೆಯೋ ಏನೋ ಯಾರು ಗೊತ್ತು. ನನಗನ್ಸುತ್ತೆ ಅದು ವಿಕ್ರಮ್ ಗ್ಯಾಂಗ್ ಅಲ್ಲ ಅಂತ. ಯಾಕಂದ್ರೆ ವಿಕ್ರಮ್ನ ಕಂಡ್ರೆ ಕೆಲವ್ರಿಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವನ್ ಮೇಲೆ ಸೇಡ್ ತೀರ್ಸಿಕೊಳ್ಳೋದಕ್ಕೆ ಹಿಂದೆ ಬಿದ್ದಿದ್ದಾರೆ ಅನ್ಸುತ್ತೆ. ವಿಕ್ರಮ್ ನನಗೆ ಸಿಕ್ಕಿದ್ರೆ ನಾನು ಅವನು ಎಲ್ಲಾದ್ರೂ ದೂರ ಹೋಗ್ತಿದ್ವಿ. ಯಾರ ಸವಾಸನು ನಮಗ್ ಬೇಡ ಇತ್ತು. ನೋಡು, ನೀನ್ ಅಳ್ಬೇಡ ವಿಶಾಖ. ಇವತ್ತಿರೋದಕ್ಕೆ ನಾನೇ ನಿನ್ಗೇನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತೀನಿ. ಮಿಕ್ಕಿದ್ದನ್ನ ನಾಳೆ ಬೆಳಿಗ್ಗೆ ಯೋಚನೆ ಮಾಡಿದ್ರಾಯ್ತು. ತುಂಬಾ ಥ್ಯಾಂಕ್ಸ್ ರಾಧಿಕಾ. ಸರಿ, ಬಾಯಿಗ. ಕರ್ಕೊಂಡ್ಬರ್ಬೇಕು ಅಂದ್ರೆ ನಾನು ಎಷ್ಟೊಂದು ಕಷ್ಟ ಪಡ್ಬೇಕು ಅಂತ ನೋಡಿದ್ಯಾ ನೀನು? ಯಾರಾದ್ರೂ ನನ್ನ ನೋಡಿದ್ರು ಅಂದ್ರೆ ಕೃಷ್ಣನೇ ನನ್ನ ಕಾಪಾಡ್ಬೇಕು. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ವಿಶಾಖ, ಇವತ್ ರಾತ್ರಿ ನೀನ್ ಇಲ್ಲೇ ಇರ್ಬೇಕಾಗತ್ತೆ. ಏನು? ನಾನ್ ಇಲ್ಲಿರ್ಬೇಕಾ? ವಿಶಾಖ, ದಯವಿಟ್ಟು ವಿಶಾಖ, ಇವತ್ ಒಂದು ರಾತ್ರಿ ನೀನ್ ಇಲ್ಲೇ ಇರು. ಈ ಮನೆಯಲ್ಲಿ ನೀನ್ ಬೇರೆ ಎಲ್ಲೇ ಉಳ್ಕೊಂಡ್ರು ನಿನ್ನನ್ನು ಯಾರಾದ್ರೂ ನೋಡ್ತಾರೆ,
ಏನಾದ್ರೂ ಒಂದ್ ಆಗತ್ತೆ. ವಿಶಾಖ, ಇವತ್ತು ಒಂದ್ ರಾತ್ರಿ, ನಾಳೆ ಬೆಳಿಗ್ಗೆ ನೀನ್ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಾಗತ್ತೆ. ಬೇರೆ ಎಲ್ಲಾದ್ರೂ ಹೋಗ್ಬೇಕಾ? ನಾನು ಎಲ್ಲಿಗೆ ಹೋಗ್ಲಿ ರಾಧಿಕಾ? ನಿನಗ್ ನನ್ನ ಪರಿಸ್ಥಿತಿ ಗೊತ್ತಿದ್ದು ಈ ರೀತಿ ಹೇಳ್ತಾ ಇದೆಯಲ್ಲ. ನೋಡು ವಿಶಾಖ, ಈ ಮನೆಯವ್ರಿಗೆ ಗೊತ್ತಾಗ್ದೆ ನಾನು ನಿನ್ನ ಇಲ್ಲಿ ಇರಿಸ್ಕೊಳಕ್ ಆಗಲ್ಲ. ಅಕಸ್ಮಾತ್ ನೀನ್ ಇಲ್ಲಿದ್ಯಾ ಅಂತ ಅವ್ರಿಗೆಲ್ಲ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗೋಗುತ್ತೆ. ಇಲ್ಲ ರಾಧಿಕಾ, ನಾನಿಲ್ಲಿರಲ್ಲ. ನನಗ್ ಬೇರೆ ಯಾವ್ದಾದ್ರು ರೂಮ್ ಕೊಡು. ಇಲ್ಲ ವಿಶಾಖ, ಇವತ್ತಾಗಲ್ಲ. ನೆಂಟ್ರೆಲ್ಲ ಇಲ್ಲೇ ಇದ್ದಾರೆ. ನೋಡು, ನೀನ್ ಇಲ್ಲೇ ಇರು, ನಾನು ಆಮೇಲೆ ಬರ್ತೀನಿ. ನನ್ಗೊಂದ್ ಸ್ವಲ್ಪ ಕೆಲಸ ಇದೆ. ಅಪ್ಪ ಅಮ್ಮ ಊರಿಗೆ ವಾಪಸ್ ಹೊರಡ್ತಿದ್ದಾರೆ. ನಾನೀಗ ಅಲ್ಲಿಗೆ ಹೋಗ್ಲೇಬೇಕು. ನೋಡು, ನೀನು ಹೊರಗಡೆ ಬರೋದಕ್ಕೆ ಹೋಗ್ಬೇಡ. ಈ ಮನೆಯಲ್ಲಿ ಯಾರ ಕಣ್ಣಿಗಾದ್ರೂ ನೀನ್ ಬಿದ್ದೆ ಅಂದ್ರೆ ದೊಡ್ಡ ತೊಂದರೆ ಆಗುತ್ತೆ ವಿಶಾಖ. ನಾನು ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗಿರ್ತೀನಿ. ಸರಿ ಅನಿಸ್ತಿದ್ಯಾ ನಿಮಗೆ? ಒತ್ತದಲ್ಲಿರ್ಬೇಕಾದ ಹಾವನ್ನ ಮನೇಲಿ ತಂದು ಹಾಲು ರೀತಿದ್ದೀರಲ್ಲ, ಇಷ್ಟೊಂದು ಏರಿಯಾ ಹೇಗೆ ಬಂತು ನಿಮಗೆ? ಅವತ್ತೇನೋ ಲಾಡ್ಜಲ್ಲಿ ಕಾಪಾಡಿದ್ವಿ, ಇವತ್ತಿಗೂ ಆ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಇವತ್ತು ವಿಶಾಖಂತಂದು ಮನೇಲಿ ಇಟ್ಕೊಂಡಿರೋ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮ ಗತಿಗೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಈ ಮನೇಲಿ ಅವಳು ನೆರಳು ಬಿದ್ರೆ ಯಾರಿಗೂ ಆಗಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತಲ್ವಾ? ಅದಕ್ಕೆ ರಾಜು, ನನಗ್ ಗೊತ್ತು ಈ ಮನೆಯಲ್ಲಿ ಅವಳನ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ. ವಿಶಾಖ ತಪ್ಪು ಮಾಡಿದಾಳೆ ನಿಜ, ಆದ್ರೆ ಅವಳು ನನ್ನ ಅಕ್ಕ. ಅವಳು ಮನೆ ಬಿಟ್ಟು ಬೀದಿ ಬೀದಿ ಅಲಿಯೋದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ಮನೆ ಇರ್ಲಿ ರಾಜು? ನಿನಗೂ ಗೊತ್ತು ಅವಳ ಪರಿಸ್ಥಿತಿ ಏನು ಅಂತ. ಅವಳ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ನನ್ ಕರಳು ಚುರುಕ್ ಅನ್ನತ್ತೆ ರಾಜು. ಅಕ್ಕ ಅಂತ ಪರಿಸ್ಥಿತಿನಲ್ಲಿರುವಾಗ ನಾನು ಈ ದೊಡ್ಡ ಮನೆಯಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತ ರಾಜು? ಅಕಸ್ಮಾತ್ ಅವಳಿದ್ದಾಳೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ತೊಂದರೆ ಆಗೋದು ಅವಳಿಗೊಬ್ಳಿಗೆ ಅಲ್ಲ, ಅದರಿಂದ ನನ್ಗೂ ತೊಂದರೆ ಆಗತ್ತೆ. ರಾಜು, ಇವತ್ತು ಒಂದ್ ದಿನದ ಮಟ್ಟಿಗೆ ಅವಳಿಲ್ಲಿರ್ತಾಳೆ. ನಾಳೆ ನಾನೇ ಅವಳಿಗೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ ರಾಜು, ಅವಳಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ಇದೊಂದ್ಸಲ ಸಹಾಯ ಮಾಡು ರಾಜು, ನನ್ಗೆ
ತಮ್ಮಯ್ಯ. ಕಂದ, ಅಮ್ಮ, ನೀ ಇಲ್ಲಿದ್ಯಾ ಮಗಳೇ? ಹೊರಡಕ್ ಮುಂಚೆ ನಿನಗೆ ಹೇಳಿ ಹೊರಡೋಣ ಅಂತ ಕಾಯ್ತಾ ಇದ್ವಿ. ನೋಡು ಕಂದ, ಇನ್ಮೇಲೆ ನಿನ್ ಜವಾಬ್ದಾರಿ ಈ ಮನೇಲಿ ತುಂಬಾ ಜಾಸ್ತಿ ಆಗತ್ತೆ. ನೀನಿಡೋ ಪ್ರತಿಯೊಂದು ಹೆಜ್ಜೆನೂ ಈ ಸಂಸಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮತ್ತೆ, ಅಜ್ಜಿ, ವಿಶು ಇವರೆಲ್ಲರೂ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ಹಾಗೆ ಉಳಿಸ್ಕೋಕಂದ. ಅವ್ರ ಮನ್ಸಿಗೆ ನೋವಾಗುವಂತ ಯಾವ ಕೆಲಸನೂ ಮಾಡಬೇಡ. ಅಮ್ಮ, ವಿಶಾಖ. ರಾಧಿಕಾ, ನನಗಿದೇ ಆಗಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಪದೇ ಪದೇ ಅದೇ ಮಾತು. ವಿಶಾಖ ನಿನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ಅನ್ಕೋ. ನೋಡು ಕಂದ, ಇನ್ನ ಮೇಲೆ ನಿನಗೆ ನಿನ್ನ ಗಂಡ, ನಿನ್ನ ಮನೆ, ನಿನ್ನ ಸಂಸಾರ ಇಷ್ಟೇ ಮುಖ್ಯ ಆಗತ್ತೆ. ಉಪಕಾರ ಮಾಡೋದಕ್ಕೂ ಒಂದು ಮಿತಿ ಅಂತ ಇದೆ, ತಿಳ್ಕೊ ಮಗಳೇ. ಆ ಮಿತಿ ಮೀರಿದ್ರೆ ವಿನಾಕಾರಣ ನಿನ್ನ ವಿನಾಶಕ್ಕೆ ನೀನೇ ಎಡೆ ಮಾಡಿಕೊಟ್ಟ ಹಾಗಾಗತ್ತೆ. ನಿನಗೆ ಹೇಗೆ ಹೇಳಿ ಮಗಳೇ? ಹಗಲು ಕಂಡು ಬಾವಿಗೆ ರಾತ್ರಿ ಬೀಳೋದು ಮೂರ್ಖತನ ಆಗತ್ತೆ. ಅದರಿಂದ ನಿನ್ನೊಬ್ಳಿಗೆ ಅಲ್ಲ, ನಿನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟಿರೋ ಎಲ್ರಿಗೂ ತೊಂದರೆ ಆಗತ್ತೆ. ಅಂತ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಬೇಡ. ಇಲ್ಲ ಮಗಳೇ, ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಮಾಡ್ಕೋ. ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ. ನೋಡು ಬಂಗಾರ, ಸರಿ ಸನಿ ಸ ನೀನ್ ಈ ಸ್ವಭಾವನ ದುರುಪಯೋಗ ಪಡಿಸ್ಕೊಳ್ಳೋದು ತುಂಬಾ ಸುಲಭ. ಸಾಕು, ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ಎಲ್ಲಾದ್ರೂ ಸುಖವಾಗಿರೋ ಕಂದ. ರೇಗ ರೇಗ ಸಾರೇ ನೀ. ಅರೆ, ಯಾಕೆ ಖುಷಿ ಹೇಳ್ತಾ ಇದ್ಯಾ? ಇನ್ನೊಂದು 2 ದಿನ ನಾವು ವಾಪಸ್ ಬರ್ತೀವಿ. ನಿಂಗೆ ತುಂಬಾ ಬೇಜಾರಾದ್ರೆ ಒಂದು ಕೆಲಸ ಮಾಡು, ನೀನೇ ಬಂದ್ಬಿಡು, ಸರಿನಾ? ಅಳ್ಬಾರ್ದು ಕಂದ. ಹೋಗೋಣ ತಿರ್ಗಿ ಬರೋಣಮ್ಮ. ನಡೀರಿಪ್ಪ, ನಾನು ನಿಮ್ಮನ್ನು ಬಿಟ್ಟು ಬರಕ್ ಬರ್ತೀನಿ. ಅಮ್ಮ, ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು ಅಜ್ಜಿ, ಎಷ್ಟೊಂದು ಗಿಫ್ಟ್ ಬೇರೆ ಬಂದಿದೆ ನೋಡಿ. ಬಂದವರೆಲ್ಲ ದೊಡ್ಡ ದೊಡ್ಡ ಗಿಫ್ಟೇ ಕೊಟ್ಟು ಹೋಗಿದ್ದಾರೆ. ಅಜ್ಜಿ, ಏನಿದೆ ಅಂತ ಬಿಚ್ಚು ನೋಡೋಣ. ಬೇಡ ರಾಜು, ಇವತ್ತು ಬೇಡ. ದಿನವೆಲ್ಲ ಓಡಾಡಿ ಸುಸ್ತಾಗಿ ಹೋಗುತ್ತೆ ಎಲ್ಲರಿಗೂ. ನಾಳೆ ಬೆಳಿಗ್ಗೆ ನಿಧಾನಕ್ಕೆಲ್ಲ ಕುತ್ಕೊಂಡು ಬಿಚ್ಚಿ ನೋಡೋಣ. ಗೌರಿ, ಬಾಮ ಇಲ್ಲಿ
ಇದನ್ನೆಲ್ಲ ತಗೊಂಡು ಹೋಗಿ ಸ್ಟೋರ್ ರೂಮಲ್ಲಿ ಇಟ್ಬಿಡು. ಗೌರಿ, ಎಲ್ಲದನ್ನು ಒಟ್ಟಿಗೆ ತಗೊಂಡು ಹೋಗ್ಬಿಡ, ಸ್ವಲ್ಪ ತಗೊಂಡು ಹೋಗು. ಆಯ್ತಮ್ಮ. ಅಂತೂ ಫಂಕ್ಷನ್ನ ಅರ್ಜೆಂಟಲ್ಲಿ ಅರೇಂಜ್ ಮಾಡಿದ್ವಿ. ಆದ್ರೂ ತುಂಬಾ ಚೆನ್ನಾಗಾಯ್ತಪ್ಪ. ಹೌದೌದು, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸದ್ಯ ಮುಗಿತಲ್ಲ ಅಂತ. ಪ್ರತಿದಿನ ಹೋಮ ಪೂಜೆ, ದೇವಸ್ಥಾನಕ್ಕೆ ಹೋಗೋದು, ಇದನ್ನೆಲ್ಲ ಬಿಟ್ರೆ ಈ ಮನೆಯಲ್ಲಿ ಇನ್ನೇನ್ ನಡೆಯುತ್ತೆ? ಏನಿದು, ಯಾರೋ ಬೀಗ ಹಾಕಿದಾರಲ್ಲ? ಯಾರಿರ್ಬೋದು? ಅಮ್ಮವ್ರೆ, ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ತಲೆ ಚಿಟ್ಟು ಹಿಡಿದ್ಬಿಟ್ಟಿದೆ. ನಿಮ್ಯಾನ್ಸಿಗೆ ಸೇರೋದೊಂದೇ ಬಾಕಿ. ಶ್ರದ್ಧೆ ಭಕ್ತಿ ಇಲ್ಲ ಅಂದ್ರೆ ಶ್ರಾದ್ದಾನೂ ಒಂದೇ, ಮದುವೆನೂ ಒಂದೇ. ಸಂತೋಷ ಪಡಕ್ಕೂ ಒಳ್ಳೆ ಮನಸ್ಸಿರ್ಬೇಕು. ಒಂದ್ ಸೊಸೆನ ನೆಗ್ಲೆಕ್ಟ್ ಮಾಡಿ ಇನ್ನೊಂದ್ ಸೊಸೆನ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸಿದ್ರೆ ಯಾರ್ ತಾನೇ ಸಹಿಸ್ಕೋತಾರೆ? ಅಮ್ಮವ್ರೆ, ಸ್ಟೋರ್ ರೂಮ್ ಬೀಗ ಹಾಕಿದೆ ಅಮ್ಮವ್ರೆ.